ವಿಧೇಯಕಕ್ಕೆ ರಾಜ್ಯಪಾಲರ ಅಂಗೀಕಾರ. ಕೆಲವು ಗೊಂದಲಗಳ ಮಧ್ಯೆಯೂ ಸಹಿ ಹಾಕಿದ ರಾಜ್ಯಪಾಲರು. ಮೀಸಲಾತಿ ವಿಚಾರದಲ್ಲಿ ಒಳ ಪಂಗಡಗಳ ನಡುವೆ ಗೊಂದಲ ಹಿನ್ನೆಲೆ ಹೀಗಾಗಿ ಸಹಿ ಹಾಕದೆ ಪೆಂಡಿಂಗ್ ಇಟ್ಟಿದ್ದಂತಹ ರಾಜ್ಯಪಾಲರು ಇವತ್ತು ಕೆಲವು ನಾಯಕರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಯುವಕರ ಸಮಸ್ಯೆ ಹೀಗಿದೆ, ಯುವ ಜನತೆಯ ಸಮಸ್ಯೆ ಹೀಗಿದೆ, ನೀವು ಬಗೆಹರಿಸಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿದ್ರು. ಇಂದು ರಾಜ್ಯಪಾಲರನ್ನ ಭೇಟಿಯಾಗಿದ್ದಂತಹ ದಲಿತ ಸಚಿವರು ಧಾರವಾಡದ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬೆಳಗ್ಗೆನೂ ಅಷ್ಟೇ ಸಿಎಂನ ಭೇಟಿ ಮಾಡಿದ್ರು. ಅಲ್ಲೂ ಕೂಡ ಅವರು ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ರು. ಸಿಎಂನ ಭೇಟಿ ಮಾಡಿದ್ರು. ಉದ್ಯೋಗ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರು ಸಿಎಂನ ಭೇಟಿ ಮಾಡಿದ್ರು. ತದನಂತರ ರಾಜ್ಯಪಾಲರ ಮುಂದೆ ಕೂಡ ಈ ಬೇಡಿಕೆಯನ್ನ ಇಟ್ಟಿದ್ರು. ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ, 3 ವರ್ಷದಿಂದನೂ ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯಪಾಲರ ಮುಂದೆ ಸಮಸ್ಯೆಗಳನ್ನ ಇಟ್ಟಿದ್ರು. ಈಗ ಈ ವಿಳಂಬದ ಬಗ್ಗೆ ಪ್ರಸ್ತಾಪ ಕೂಡ ಆಗಿತ್ತು. ರಾಜ್ಯಪಾಲರಿಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಂತಹ ಸಚಿವರು ಮುಂಬಡ್ತಿ ನೇಮಕಾತಿ ಹಾಗೆ ಸಾಕಷ್ಟು ಗೊಂದಲಗಳ ಬಗ್ಗೆ ಕೂಡ ವಿವರಣೆಯನ್ನ ಕೊಟ್ಟಿದ್ರು. ಹೀಗಾಗಿ ಮತ್ತೊಮ್ಮೆ ಕಾನೂನನ್ನ ಪರಿಶೀಲನೆ ಮಾಡಿ ಅಂಗೀಕಾರ ಹಾಕಿದಂಥ ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಗೀಕಾರವಾಗಿದೆ. ಕೆಲವು ಗೊಂದಲಗಳ ಮಧ್ಯೆಯೂ ಸಹಿ ಹಾಕಿದಂಥ ರಾಜ್ಯಪಾಲರು ಬೆಳಗ್ಗೆ ಎಲ್ಲ ಸಚಿವರು ಕೂಡ ಮೀಟ್ ಮಾಡಿದ್ರು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಕಿಚ್ಚು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ, ಏನಾದರೂ ಕೂಡ ಸಮಸ್ಯೆಯನ್ನ ಬಗೆಹರಿಸಿ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಸಿಎಂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಅವರು ಕೂಡ ಮೀಟಿಂಗ್ ಅನ್ನು ನಡೆಸಿದ್ರು. ತದನಂತರ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು, ಭರವಸೆಯನ್ನ ಸಹ ಕೊಟ್ಟಿದ್ರು. ಸಾಕಷ್ಟು ಗಲಾಟೆಗಳು ಆದ ನಂತರ, ಗಲಾಟೆಗಳು ವಿಕೋಪಕ್ಕೆ ಹೋದ ನಂತರ ಅವರು ಮತ್ತೆ ಉದ್ಯೋಗ ಆಕಾಂಕ್ಷಿಗಳು ಹೇಳಿದ್ರು ಕೂಡ, ಇಲ್ಲ ನಾವು ಬೆಂಗಳೂರಿನಲ್ಲಿ ಬಂದು ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ, ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ, ನಮ್ಮ ಸಮಸ್ಯೆಯನ್ನ ಕೂಡ ಸ್ವಲ್ಪ ಆಲಿಸಿ ಎನ್ನುವಂತಹ ಮಾತನ್ನು ಕೂಡ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಅಂತೂ ಕೂಡ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬೆಳಗ್ಗೆ ಮೀಸಲಾತಿ ಪೆಂಡಿಂಗ್ನಿಂದ ಆಗಿರುವಂತಹ ನೇಮಕಾತಿ ವಿಳಂಬದ ಬಗ್ಗೆ ಪ್ರಸ್ತಾಪವನ್ನ ಸಹ ಮಾಡಿದ್ರು.